ಘಮ ಘಮ ಘಮ. ನಾರ್ಮಲ್ ಆಗಿ ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾರೆ 2 ಸ್ಪೂನು. ಹಸಿಮೆಣಸಿನ್ಕಾಯಿ ನಾರ್ಮಲ್ ಆಗಿ ಕೆಂಪು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ದು ಎಲ್ಲ ವೀಡಿಯೋಸ್ ಖಾಲಿ ಆಗ್ಬಿಟ್ಟಿದೆ ಫುಡ್ ರಿವ್ಯೂ. ಅದಕ್ಕೋಸ್ಕರ ಅವತ್ತು ಹೇಳಿದ್ವಿ ಲೈವಲ್ಲಿ ನೆಕ್ಸ್ಟು ಕುಕ್ಕಿಂಗು ಅದು ಇದು ಮಾಡ್ತೀವಿ ಎಡಿಬಿಡಗಿ ರೆಸಿಪಿ ಅಂತ. ಸೊ ಇವತ್ತು ಟೆರೆಸ್ ಕುಕ್ಕಿಂಗ್ ಮಾಡ್ತಾಯಿದ್ದೀವಿ 2.0. ಅಂದರೆ ವಿಲೇಜಲ್ಲಿ ಕುಕ್ ಮಾಡಿದ್ರೆ ವಿಲೇಜ್ ಕುಕ್ಕಿಂಗು, ಟೆರೆಸ್ ಮೇಲೆ ಕುಕ್ ಮಾಡಿದ್ರೆ ಟೆರೆಸ್ ಕುಕ್ಕಿಂಗು. ಲಾಜಿಕ್ ಎಲ್ಲ ಹುಡುಕ್ಬಾರ್ದು, ಏನೋ ಒಂದು ಸಿಕ್ಕಬೇಕಾಯಿತು, ಹೆಸರಿಕ್ಕಿದ್ದೀವಿ. ಸೊ ವಿಲೇಜ್ ಕುಕ್ಕಿಂಗ್ ಅಲ್ಲ, ಟೆರೆಸ್ ಕುಕ್ಕಿಂಗ್ ಮಾಡ್ತಾಯಿದ್ದೀವಿ. ಅಂದರೆ ಟೆರೆಸಲ್ಲಿ ಇವತ್ತು ಅಥೆಂಟಿಕ್ ಆಂಬೂರ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಚಿಕನ್ ದಮ್ ಬಿರಿಯಾನಿ ಅದು ಅಥೆಂಟಿಕ್ ಆಂಬೂರು. ನೀವು ಹೋದರೆ ಅಲ್ಲಿ ಫೇಮಸ್ ಹೋಟೆಲಲ್ಲಿ ಏನು ತಿಂತೀರಾ ಸೇಮ್ ರೆಸಿಪಿ ಡಿಟ್ಟೋ ಇವಾಗ ನಾವು ಮಾಡ್ತಾಯಿದ್ದೀವಿ. ಸೊ ಇನ್ನೊಂದು ಅಂದರೆ ನಿಮ್ಗೆ ಹೆಂಗೆ ಗೊತ್ತು ಅಥೆಂಟಿಕ್ ಅಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ, ಬೇಜಾನಿದೆ. ತಮಿಳಲ್ಲಿ ಇರ್ಬೋದು, ಎಲ್ಲ ಭಾಷೆಯಲ್ಲಿದೆ. ಸೊ ಕನ್ನಡದವರು ಎಷ್ಟು ಜನ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ಚೆನ್ನಾಗಿ ತಿಳ್ಕೊಂಡು ಇವಾಗ ನಾವು ಮಾಡ್ತಾಯಿದ್ದೀವಿ. ಸೊ ಫುಲ್ಲು ಇನ್ಸ್ಟ್ರಕ್ಷನ್ಸು ಎಲ್ಲ ಬರುತ್ತೆ ವಿಡಿಯೋದಲ್ಲಿ, ಮತ್ತು ರೆಸಿಪಿ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀವಿ. ಅದಕ್ಕೆ ಏನು ಐಟಮ್ಸ್ ಬೇಕು ಎಲ್ಲ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ. ಇವಾಗ ಫಸ್ಟು ಶುರು ಮಾಡೋಣ. ಏನೇನು ಬೇಕು ಅನ್ನೋದನ್ನ ಹಾಗೆ ಮಾಡ್ತಾ ತೋರಿಸೋಣ. ಫಸ್ಟು 2 ಪಾತ್ರೆಗಳು ಇಕ್ಬೇಕು ಸ್ಟೌವಲ್ಲಿ, ಆ ಕಡೆ ಈ ಕಡೆ. ಸೊ ಒಂದು ಕಡೆ ಬಿರಿಯಾನಿ ಮಾಡ್ತೀವಿ, ಒಂದು ಕಡೆ ಬಿಸಿನೀರನ್ನ ಕಾಯಿಸ್ಕೊಬೇಕು, ಯಾಕಂದರೆ ಅಕ್ಕಿ ಹಾಕೋಕ್ಕೆ. ಸೊ ಜೀರಾ ಸಾಂಬಾರ್ ರೈಸು, 1 kg ಚಿಕನ್ನು ರೆಡಿ ಇದೆ. ಸೊ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಬೇಕು ಆಂಬೂರ್ ಬಿರಿಯಾನಿ ಮಾಡಬೇಕು ಅಂದರೆ. ಸೊ 1 kg ರೈಸ್ಗೆ 1 kg ಚಿಕನ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಅದನ್ನು ತೊಳೆದು ಚೆನ್ನಾಗಿ ರೈಸ್ನ ನೆನೆಸಿಟ್ಟಿದ್ದೀವಿ, ಅಕ್ಕಿನ ಆ ಕಡೆ ನೆಂದಿದೆ. ಇವಾಗ ಬಿರಿಯಾನಿ ರೆಡಿ ಮಾಡ್ಕೊಳೋಣ. ಫಸ್ಟು ಹರ್ಷವರ್ಧನ್ ಅವರೇ ಬೆಂಕಿ ಹಚ್ಬಿಟ್ಟು 2 ಪಾತ್ರೆ ಇಟ್ಬಿಡಿ. ಫಸ್ಟು ಒಂದು ಪಾತ್ರೆಯಲ್ಲಿ 2.5 ಲೀಟ್ರು ನೀರು ಹಾಕ್ಕೊಂಡು ಇಟ್ಕೊಬೇಕು. ಇದು ಸಿಮ್ಮಲ್ಲಿ ಇಟ್ಟಿರಬೇಕು, ಕಾಯಕ್ಕೆ ಬಿಡಬೇಕು ಇದು. ಸೊ ಇದು ಕಾಯ್ತಾ ಇರುತ್ತೆ. ಅದ್ರ ಪಕ್ಕ ಇನ್ನೊಂದು ದೊಡ್ಡ ಪಾತ್ರೆ, ಇದನ್ನು ಫಾಸ್ಟಲ್ಲಿ ಇಟ್ಕೊಂಡು ಮೊದಲನೇದು ಫಸ್ಟು ಅರ್ಧ kg ಏನು ವರ್ಷ ಈರುಳ್ಳಿ, ಫೈನ್ ಚಾಪ್ಡ್ ಈರುಳ್ಳಿ, ಬಿರಿಯಾನಿ ಥರ ಎಷ್ಟು ಕೊಯ್ಕೊಂಡು ಕ್ಲೀನಿಗೆ. ಅರ್ಧ kg ಈರುಳ್ಳಿ ಹಾಕಬೇಕು. ಆಮೇಲೆ ನೆಕ್ಸ್ಟು 250 ml ಎಣ್ಣೆ ಹಾಕಬೇಕು. ಸೊ ಆಂಬೂರ್ ಬಿರಿಯಾನಿಗೆ ಎಣ್ಣೆ ಜಾಸ್ತಿ ಹಾಕಬೇಕು. ಇಷ್ಟು ಹಾಕಿಲ್ಲ. ಅದಾದಮೇಲೆ ನೆಕ್ಸ್ಟು 2 ಗ್ರಾಮ್ ಚಕ್ಕೆ, 2 ಗ್ರಾಮ್ ಲವಂಗ, 2 ಗ್ರಾಮ್ ಏಲಕ್ಕಿ. ಇವಾಗ ಇದನ್ನು ಈರುಳ್ಳಿ ಕೆಂಪಗಾಗೋವರೆಗೂ ಉರಿಬೇಕು. ಚಿನ್ನದ ಕಲರ್ ಬರಬೇಕು. ಚಿನ್ನ. ಹರ್ಷವರ್ಧನ್ ಆ ಕಡೆ ಆ ನೀರನ್ನ ಮುಚ್ಚಿಬಿಡಿ ಪ್ಲೇಟಲ್ಲಿ, ಅದು ನಿಧಾನಕ್ಕೆ ಬಿಸಿ ಆಗಲಿ. ಓಕೆ, ಆಯಿತು. ಓಕೆ, ಕೆಂಪಗೆ ಆಲ್ಮೋಸ್ಟ್ 75% ಬೆಂದಿದೆ. 75% ಬೆಂದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಇದು ಹಾಕೊಬೇಕು, ಗಾರ್ಲಿಕ್, ಬೆಳ್ಳುಳ್ಳಿ ಪೇಸ್ಟ್. ತೊಳಿ ವಿಕ್ಕಿ ಅವರೇ, ಇದು ಜಿಂಜರ್ ಕಣ. ಜಿಂಜರು ಗಾರ್ಲಿಕ್ಗೆ ವ್ಯತ್ಯಾಸ ಗೊತ್ತಿಲ್ಲ ಹರ್ಷವರ್ಧನ್. ಗಾರ್ಲಿಕ್ಕು 100 ಗ್ರಾಮ್ ಹಾಕೊಬೇಕು. ಅಂದರೆ ಬೆಳ್ಳುಳ್ಳಿ ಪೇಸ್ಟು, ಇದರಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟು, ಆಮೇಲೆ ಶುಂಠಿ ಪೇಸ್ಟ್ ಸಪ್ರೇಟಾಗಿ ಹಾಕೊಬೇಕು, ಒಟ್ಟಿಗೆ ಹಾಕೋಣಂಗಿಲ್ಲ. ಹಾಕ್ಕೊಂಡು ಇದನ್ನು 2 ನಿಮಿಷ ತಿರುಗಿಸು ಚೆನ್ನಾಗಿ. ಸೊ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ವಿ, ಸಪ್ರೇಟ್ ಹಾಕೊಬೇಕು. 2 ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಒಟ್ಟಿಗೆ ಹಾಕೋಂಗಿಲ್ಲ. ಸೊ ಅದು 2 ನಿಮಿಷ ಇವನು ತಿರುಗಿಸ್ತಾನೆ. ಅದು 2 ನಿಮಿಷ ಆದಮೇಲೆ ನೆಕ್ಸ್ಟು ಇಲ್ಲಿ ಶುಂಠಿ ಪೇಸ್ಟ್ ಇದೆ, ಶುಂಠಿ ಪೇಸ್ಟ್ ಹಾಕ್ಕೊಬೇಕು. ಇದು ಕೂಡ 100 ಗ್ರಾಮ್.
ನೆಕ್ಸ್ಟು ಇವಾಗ ಅದು ಎರಡು ನಿಮಿಷ ಮಾಡಾಯಿತು. ನೆಕ್ಸ್ಟು ಖಾರದ ಪುಡಿ ಹಾಕಬೇಕು. ನಾರ್ಮಲಾಗೆ ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾರೆ 2 ಸ್ಪೂನು. ಹಸಿಮೆಣ್ಸಿನ್ಕಾಯಲ್ಲಿ ನಾರ್ಮಲಾಗೆ ಕೆಂಪು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ತಾರೆ, ಆ ಪೇಸ್ಟ್ನ ಹಾಕ್ಬೋದು, ಮೆಣಸಿನ್ಕಾಯಿನ ರುಬ್ಬಿಟ್ಟು ನೀರು ಹಾಕಿ. ಬಟ್ ನಾವು ಪೇಸ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಖಾರದ ಪುಡಿನೇ ಹಾಕ್ತಾಯಿದ್ದೀವಿ, ಎಲ್ಲ ಒಂದೇ. ಸೊ ಇದು 2 ಸ್ಪೂನ್ ಹಾಕ್ತಾಯಿದ್ವಿ ಖಾರದ ಪುಡಿ. 1 2 ಸ್ಪೂನು. ಅದಾದಮೇಲೆ ಸೊ ಉಪ್ಪು ಹಾಕೊಬೇಕು, 1.5 ಸ್ಪೂನ್ ಉಪ್ಪು. ಈಗ ನೀಟಾಗಿ ಅದನ್ನು ತಿರುಗಿಸ್ಬೇಕು. ಆಮೇಲೆ ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟು ಆಂಬೂರ್ ಬಿರಿಯಾನಿಗೆ ಟೊಮೆಟೊ. ಎಷ್ಟು ವರ್ಷ ಮೆಜರ್ಮೆಂಟು? ಅರ್ಧ kg ಫೈನ್ ಚಾಪ್, ಒಂದು 7 ಇಂದ 8 ಟೊಮೆಟೊ ಬರುತ್ತೆ. ಅರ್ಧ kg ಅಷ್ಟು. ಅರ್ಧ kg ಟೊಮೆಟೊ ಹಾಕಬೇಕು. ಸೊ ಅದು ಚೆನ್ನಾಗಿ ಪೇಸ್ಟ್ ಆಗೋ ಥರ ಫ್ರೈ ಮಾಡಬೇಕು. ಈಗ ಟೊಮೆಟೊ ನೀಟಾಗೆ ಪೇಸ್ಟ್ ಥರ ಆಗ್ಬಿಟ್ಟಿದೆ, ಅಷ್ಟೊತ್ತು ಚೆನ್ನಾಗೆ ಹುರಿದಿದ್ದೀವಿ. ಸೊ ಇವಾಗ ನೆಕ್ಸ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸೊ 1/4 ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು 1/4 ಕಟ್ಟು ಪುದೀನ ಸೊಪ್ಪಿದೆ, ಎರಡೂ. ಸೊ ಎರಡೂ ಹಾಕಬೇಕು. ಮೊದಲನೇದು ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಹಾಕಿ ಒಂದು 2 ಸತಿ ತಿರುಗಿಸಿದ ತಕ್ಷಣ ನೆಕ್ಸ್ಟು ಪುದೀನ ಹಾಕಬೇಕು. ಅದು ಅಷ್ಟೇ, ಪುದೀನೂ ಅಷ್ಟೇ 1/4 ಕಟ್ಟು ಹಾಕಬೇಕು. ಇದು ಹಾಕಿದ ತಕ್ಷಣ, ಪುದೀನ ಸೊಪ್ಪು ಹಾಕಿದ ತಕ್ಷಣ ಒಂದು ತಿರುಗಿಸ್ಬಿಟ್ಟು ನೆಕ್ಸ್ಟು ಚಿಕನ್ ಹಾಕ್ಬಿಡ್ಬೇಕು. 1 kg ಚಿಕನ್ನು ಚೆನ್ನಾಗೆ ವಾಶ್ ಮಾಡ್ಕೊಂಡಿರೋದು. ಚಿಕನ್ ಲೆಗ್ ಪೀಸ್. ಚಿಕನ್ ಹಾಕಿದ್ಮೇಲೆ ಇವಾಗ ನೀಟಾಗಿ 5 ನಿಮಿಷ ಚಿಕನ್ನ ತಿರುಗಿಸ್ಬೇಕು, ಬೇಯಿಸ್ಬೇಕು. ಸೊ ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕಬೇಕು. ಇವಾಗ ಹರ್ಷವರ್ಧನ್ ಅವರೇ ಚೆನ್ನಾಗಿ ತಿರುಗಿಸಿ. ನೀವು 5 ನಿಮಿಷ ಮಾಡಬೇಕಾ? ನೀನು 2 ನಿಮಿಷ ಮಾಡಿ, ನಾನು 2 ನಿಮಿಷ ಮಾಡ್ತೀನಿ. ಓಕೆ. ಸೊ 5 ನಿಮಿಷ ಚಿಕನ್ನ ಚೆನ್ನಾಗಿ ತಿರುಗಿಸಿದ ಮೇಲೆ ಹಿಡ್ದಿರುತ್ತೆ ಮಸಾಲ ಎಲ್ಲ. ಇವಾಗ ಅರ್ಧ ನಿಂಬೆಹಣ್ಣು ಹಿಂಡಬೇಕು. ಸೊ ಅರ್ಧ ನಿಂಬೆಹಣ್ಣು ಹಾಕಿದ್ಮೇಲೆ ನೆಕ್ಸ್ಟು 1/4 ಲೀಟ್ರ್ ಮೊಸರು ಹಾಕೊಬೇಕು. ಮೊಸರು ಹಾಕ್ಬಿಟ್ಟು ಒಂದು 30 ಸೆಕೆಂಡು ತಿರುಗಿಸ್ಬಿಟ್ಟು ಆಮೇಲೆ ನೀರು ಹಾಕಬೇಕು. 600 ml ನೀರು ಹಾಕಬೇಕು. ಸೊ ನೀರು ಹಾಕ್ತಾಯಿದ್ದೀನಿ ಈಗ. $600 ml ನೀರು ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಡ್ಬೇಕು. ಇವಾಗ ಪಕ್ಕದಲ್ಲಿ ನೀರು ಇಟ್ಟಿದ್ದೀವಲ್ಲ, ಆ ನೀರನ್ನ ಫಾಸ್ಟ್ ಮಾಡಬೇಕು. ಇಷ್ಟೊತ್ತು ಸ್ಲೋಲಿ ಇತ್ತು, ಇವಾಗ ಇದು ಫಾಸ್ಟ್ ಮಾಡಬೇಕು. ಯಾಕಂದರೆ ಇದು ಕುದಿಬೇಕು. ಕುದ್ದಾದ್ಮೇಲೆ ಇದರೊಳಗಡೆ ಜೀರಾ ಸಾಂಬಾರು ರೈಸ್ನ ಹಾಕ್ಬಿಟ್ಟು ಹಂಗೆ ಎತ್ಬಿಟ್ಟು ಸೋರಿಸ್ಬಿಟ್ಟು ಮತ್ತೆ ಇದಕ್ಕೆ ಹಾಕ್ಬಿಡ್ಬೇಕು. ಜಸ್ಟ್ 1 ನಿಮಿಷ ಅಷ್ಟೇ ನಿಧಾನಕ್ಕೆ ತಿರುಗಿಸ್ಬೇಕು, ಇಲ್ಲಾಂದರೆ ಎಲ್ಲ ಪುಡಿ ಆಗ್ಬಿಡುತ್ತೆ. 1 ರಿಂದ 1.5 ನಿಮಿಷ ಆಗಿದ ತಕ್ಷಣ ಎತ್ಬಿಟ್ಟು ಬಿರಿಯಾನಿ ಆ ಕಡೆ ಹಾಕ್ಬಿಟ್ಟು ದಮ್ ಕಟ್ಟಬೇಕು. ಉಪ್ಪು ಬೇಕಾದ್ರೆ ಇಲ್ಲೂ ನೀವು ಇಷ್ಟ ಇರೋ ಕೆಲವರು ಹಾಕೊಬೋದು, ನಿಮ್ಮ ರುಚಿಗೆ ತಕ್ಕಷ್ಟು. ಅಕ್ಕಿಗೆ ಉಪ್ಪು ಹಾಕೊಬೋದು, ಒಬ್ರೊಬ್ರು ಹಾಕಲ್ಲ. ಸೊ ನಾವು ಅಲ್ಲೇ ಜಾಸ್ತಿ ಹಾಕಿದ್ವಿ, ಸೊ ಅಕ್ಕಿಗೆ ಉಪ್ಪು ಹಾಕ್ತಾಯಿಲ್ಲ. ಅಕ್ಕಿ ಹಾಕಿ 1 ನಿಮಿಷ ಆಯಿತು. ಇವಾಗ ಇದನ್ನು ತೆಗೆದ್ಬಿಟ್ಟು ನೀಟಾಗೆಲ್ಲ ಸೋರಿಸ್ಬಿಟ್ಟು ಅಕ್ಕಿನ ಇಲ್ಲಿ ಬಿರಿಯಾನಿ ಒಳಗೆ ಹಾಕ್ಬಿಟ್ಟು ಇದನ್ನು ಮುಚ್ಚಿ ದಮ್ ಕಟ್ಟಬೇಕು. ಸೊ ಈಗ ಸೋರ್ಸ್ಕೊಂಬಂಬಿಡೋಣ. ಆಫ್ ಮಾಡ್ತಾಯಿದ್ದೀನಿ ಈ ಕಡೆದು ಇದನ್ನು. ಸೊ ಇದನ್ನು ಸೋರ್ಸಾಯಿತು. ಈಗ ಇದನ್ನು ಬಿರಿಯಾನಿಗೆ ಹಾಕೋದಕ್ಕೆ, ಈಗ ಮಸಾಲೆಗೆ ಇದನ್ನು ಹಾಕ್ತಾಯಿದ್ದೀನಿ.
ನೀರು ಸ್ವಲ್ಪ ಜಾಸ್ತಿ ಇರೋ ಥರ ಕಾಣಿಸಿದೆ, ಯಾಕಂದರೆ ನಾವು ಅಕ್ಕಿನ ಜಾಸ್ತಿ ಬೇಯಿಸಿಲ್ಲ. ಸೊ ಅಲ್ಲಿ ಬರೀ 1 ನಿಮಿಷ ಹಾಕ್ಬಿಟ್ಟು ಎತ್ತಾಕಿದ್ದೀವಿ. ಸೊ ನೀರು ಇರಲಿ ಹಿಂಗೆ. ಇದನ್ನು ಮುಚ್ಚಿಬಿಟ್ಟು ಫಾಸ್ಟ್ ಮಾಡಿಬಿಡ್ಬೇಕು, ಬೆಂಕಿನ ಜಾಸ್ತಿ ಮಾಡಿ ಫಾಸ್ಟ್ ಮಾಡಿಡಬೇಕು. ಇದ್ರ ಮೇಲೆ ಬಿಸಿ ಪಾತ್ರೆ ನಾವು ನೀರು ಸೋಸ್ಕೊಂಡಿದ್ದೀವಲ್ಲ, ಆ ನೀರು ಸೋಸಿರೋದನ್ನ ಇಡಬೇಕು. ಎತ್ತೋರ್ಸ ಬಿಸಿನೀರು ಅವಾಗಲಿಂದ ಕಾದಿತ್ತಲ್ಲ, ಸೋಸ್ಕೊಂಡ್ವಲ್ಲ ಅಕ್ಕಿ, ಅದನ್ನ ಇಟ್ಬಿಟ್ಟು ಫಾಸ್ಟಲ್ಲಿ ಇಡಬೇಕು. ಈಗ ಸ್ವಲ್ಪ ತಾಗಬೇಕು, ಒಂದು 2 ನಿಮಿಷ ಹೊಗೆ ಬರುತ್ತೆ ಆಚೆ, ಸ್ಟೀಮು. ಸೊ ಆವಾಗ ಸ್ಲೋ ಮಾಡಿಬಿಟ್ಟು 15 ನಿಮಿಷ ಬಿಟ್ಬಿಟ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ಕಾಯೋಣ. minutes later. 15 ನಿಮಿಷನೂ ಆಯಿತು. ಹೊಟ್ಟೆನೂ ತುಂಬ ಹಸಿತಾ ಇದೆ, ಘಮ ಘಮ ಅಂತ ಬರ್ತಾಯಿದೆ. ಎಸ್, ಹೊಟ್ಟೆ ಹಸಿದಿದೆ ಘಮಕ್ಕೆ. ಆಮೇಲೆ ನಾವು ಬೇರೆ ಫುಲ್ಲು ಕ್ಲೈಮೇಟ್ ತಣ್ಣಗಿದೆ, ಆದ್ರೂ ಫುಲ್ ಬೇವ್ತೋಗ್ಬಿಟ್ಟಿದ್ದೀವಿ. ಸೆಕೆ ಒಂಥರ ಕಾಣಿಸ್ತಿದ್ರೆ ಟೆರರಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ದಮ್ ಹೊಡಿಯೋಣ. ಓಪನ್ ಮಾಡಿಬಿಟ್ಟು ಲೆಟ್ಸ್ ಗೋ ಓಪನ್. ಬಂಗಾರದಂಗಿರೋ ಆಂಬೂರ್ ಬಿರಿಯಾನಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಒಂದು ಲೆಗ್ ಪೀಸ್ ಕೂಡ ಹಾಕ್ಕೊಂಡಿದ್ದೀನಿ. ನಮ್ಮ ಕೋಳಿಯಲ್ಲಿ ಮೂರು ಲೆಗ್ ಪೀಸ್ ಇತ್ತು, ಸೊ ಒಂದು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ವಿ. ಅದಕ್ಕೋಸ್ಕರ ಫಸ್ಟು ರೈಸ್ ಟ್ರೈ ಮಾಡೋಣ ಹೇಗಿದೆ ಅಂತ. ನೋಡೋಕೆ ಮಾತ್ರ ಅದ್ಭುತವಾಗಿದೆ, ಫುಲ್ಲು ಉದುರಾಗಿ ಬಂದಿದೆ. ಮಾತ್ರ ಟೇಸ್ಟ್ ನೋಡೋಣ ಹೇಗಿದೆ. ಒಂಥರ ಸಿಮಿಲರಾಗಿ ಬಂದಿದೆ ಆಂಬೂರ್ ಬಿರಿಯಾನಿ ಥರ. ಸ್ವಲ್ಪ ಉಪ್ಪು ಹಾಕಬೇಕಾಗಿತ್ತು, ಉಪ್ಪು ಕಮ್ಮಿ ಹಾಕ್ಬಿಟ್ಟಿದ್ವಿ. ಸೊ ನೀವು ನಿಮಗೆ ನೋಡಿಕೊಂಡು ಉಪ್ಪು ಹಾಕಿ. ಸೊ ಉಪ್ಪು ಖಾರ ಎಲ್ಲ ನಿಮಗೆ ಬಿಟ್ಟಿದ್ದು ಟೇಸ್ಟ್ ತಕ್ಕಂಗೆ. ಸೊ ಇದರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಯಿತು. ಅನ್ನ ಅಂತೂ ಸಖತ್ತಾಗಿ ಬಂದಿದೆ. ಆಲ್ಮೋಸ್ಟ್ ಆಂಬೂರ್ ಬಿರಿಯಾನಿ ಥರನೇ ಬಂದಿದೆ. ಸೊ ಆಂಬೂರ್ ಬಿರಿಯಾನಿ ಎಲ್ಲ ತಿಂದಿರೋರಿಗೆ ಗೊತ್ತಿರುತ್ತೆ, ಇದೊಂದು ಸ್ವಲ್ಪ ಟೊಮೆಟೊ ಬಾತ್ ಥರನೇ ಇರುತ್ತೆ ಟೇಸ್ಟು. ಸೊ ನೀವು ನಮ್ಮ ನಾಟಿ ಸ್ಟೈಲು ದೊಣ್ಣೆ ಬಿರಿಯಾನಿನ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಇದೇ ಬೇರೆ ಅದೇ ಬೇರೆ. ಅದು ಸ್ವಲ್ಪ ಟೊಮೆಟೊನೇ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ, ಟೊಮೆಟೊ ಜಾಸ್ತಿ ಹಾಕಿರೋದ್ರಿಂದ ಆ ಟೊಮೆಟೊ ಬಾತ್ ಥರನೇ ಇರುತ್ತೆ. ಟೊಮೆಟೊ ಬಾತ್ಗೆ ಚಿಕನ್ ಹಾಕಿರೋ ಥರ ಅದ್ಭುತ. ನಂಬೋದು ನಾವು ಮಾಡಿದ್ದು ಅದೇ ಎತ್ತೋರು ಎಗಣ ಮುದ್ದು ಅಂದಂಗೆ, ಮಾಡಿದವ್ರಿಗೆ ನಮಗೆ ಸಕ್ಕತ್ತಿದೆ ಅಂತಲೇ ಅನಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಫುಲ್ಲು ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೀಸು ಅಷ್ಟೇ ಸಕ್ಕತ್ತಾಗಿ ಬಂದಿದೆ. ಹೀಗೆ ಈ ಹೋಟ್ಲವ್ರು ಮಾಡ್ತಾರಲ್ಲ ಅದೇ ಥರ ಲೆಗ್ ಪೀಸು 2 ಬೆಳ್ಳಲ್ಲಿ ಪೀಸ್ ಆಗ್ತದೆ. ಸೊ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಉಪ್ಪು ಹೆಚ್ಚು ಕಮ್ಮಿ ಆಯಿತು. ಸೊ ಫಸ್ಟು ಟ್ರೈ ಇದೆ, ಫಸ್ಟ್ ಟೈಮು ಲೈಫಲ್ಲಿ ನಾನು ವರ್ಷ ಒಂದು ಬಿರಿಯಾನಿ ಮಾಡ್ತಾಯಿರೋದು. ಮಾಮೂಲಿ ನೂಡಲ್ಸು, ಫ್ರೈಡ್ ರೈಸು ಅದು ಇದು ಎಲ್ಲ ಮಾಡ್ಕೊತೀವಿ. ಪ್ರಾಪರ್ ಅಡುಗೆ ಇದೆ, ಫಸ್ಟ್ ಟೈಮ್ ಮಾಡಿರೋದು. ಒಂದು ತಕ್ಕ ಮಟ್ಟಿಗೆ ಓಕೆ. ಸೊ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಜಾಸ್ತಿ ಲೈಕ್ ಮಾಡಿ. ಆಮೇಲೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ಬಂದಿದ್ದೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಇದೇ ಥರ ವೀಡಿಯೋಸು ಬರ್ತಾ ಇರುತ್ತೆ. ನಮಸ್ಕಾರ.